ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಹೆಸರು ಕಾಳು ಮಸಾಲ ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮಗೆ ಈಸಿಯಾಗಿರೋದನ್ನು ತೋರಿಸ್ಕೊಡ್ತೀನಿ. ನಾನು ಮುಕ್ಕಾಲು ಕಪ್ಪಷ್ಟು ಹೆಸರು ಕಾಳನ್ನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದೆರಡು ಬಾರಿ ತೊಳ್ಕೊಳ್ಳೋಣ. ಚೆನ್ನಾಗಿ ನೋಡಿ, ಸ್ವಲ್ಪ ಏನೋ ಕಾಳಿದ್ರೆ ಆಚೆ ಬರುತ್ತೆ. ಇದನ್ನು ಎರಡು ಬಾರಿ ತೊಳೆದು ತಗೊಂಡಿದ್ದೀನಿ. ಇವಾಗ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಾದರೆ ಮಸಾಲೆ ಎಲ್ಲ ರುಬ್ಬಿಟ್ಟು ಕಾಳುಗಳನ್ನು ಎಣ್ಣೆಯಲ್ಲಿ ಹಾಕಿ ಒಂದೇ ಸತಿ 2 ವಿಸಿಲ್ ತೆಗಿಬೋದು. ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಉಪ್ಪು, ಅರಿಶಿನ ಪುಡಿ, 2 ಟೊಮೊಟೊನ ಸೇರಿಸಿ ಬೇಯಿಸೋದಕ್ಕೆ ಇಡ್ತೀನಿ. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಬೇಯೋದಕ್ಕೆ, ಒಂದು 10 ನಿಮಿಷದಲ್ಲಿ ಬೇಯುತ್ತೆ. ಸಣ್ಣ ಉರಿಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ. ನೋಡಿ, 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಅಂತ. ಇವಾಗ ನೋಡಿ, ಅಲ್ಲಿವರೆಗೂ ಮಸಾಲೆನ ಹುರ್ಕೊಳ್ಳೋಣ. ರುಬ್ಬೋದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇನೆ ಸೊಂಪು, ಬಡೆ ಸೊಪ್ಪು, ಚಕ್ಕೆ 2, ಲವಂಗ 2, ಸ್ವಲ್ಪ ಶುಂಠಿ, ಒಂದು 7-8 ಬೆಳ್ಳುಳ್ಳಿ, ಒಂದು ಈರುಳ್ಳಿ, 1 ಟೊಮೊಟೊ, 2 ಟೊಮೊಟೊ ಬೇಯಕ್ಕೆ ಹಾಕಿದ್ದೀನಿ. 1 ಟೊಮೊಟೊನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು. ಇದನ್ನು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇದಕ್ಕೆ ಈಗ 2 ಟೇಬಲ್ ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕಿದು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಗಸಗಸೆ 2 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನು ವೀಡಿಯೋದಲ್ಲಿ ಕಟ್ಟಾಗಿದೆ, ನೀವು 2 ಟೇಬಲ್ ಸ್ಪೂನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಜೀರಿಗೆ ಪುಡಿ 1 ಟೇಬಲ್ ಸ್ಪೂನು. ನೋಡಿ, ಕೊತ್ತಂಬರಿ, ಸ್ವಲ್ಪ ಹಸಿಕಾಯಿನ ಒಂದು 1/4 ಕಪ್ಪಷ್ಟು ಹಸಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೇನು ಫ್ರೈ ಏನಾಗೋದು ಬೇಡ, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಇದನ್ನು ರುಬ್ಕೊಳ್ಳೋಣ. ಬನ್ನಿ, ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಸಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ನೀವು ಮಸಾಲೆ ಬೇಡ ಅಂದ್ರೂ ಹಾಗೆ ಮಾಡ್ಕೋಬೋದು. ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೂಪರಾಗಿ ಪೇಸ್ಟ್ ಆಗಿದೆ ಇದು. ಇವಾಗ ಹೆಸರು ಕಾಳು ಬೆಂದಿದೆ ಅಂತ ಚೆಕ್ ಮಾಡೋಣ. ಬನ್ನಿ, ನೋಡಿ, ಆಲ್ರೆಡಿ ಹೆಸರು ಕಾಳು ಎಷ್ಟು ಬೇಗ ಬೆಂದೋಗಿದೆ. ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಾದರೆ ಹೆಸರು ಕಾಳು ಮತ್ತು ಆಲೂಗಡ್ಡೆ ಒಂದೇ ಸತಿ ಕೂಗಿಸ್ಬೋದು. ನಾನು ಹೆಸರು ಕಾಳು ಅರ್ಧ ಬೆಂದ ಮೇಲೆ ಒಂದು ಆಲೂಗಡ್ಡೆ ಹಾಕಿ ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ. ಆಲೂಗಡ್ಡೆ ಬೇಗನೆ ಬೇಯುತ್ತೆ. ಇವಾಗ ನೋಡಿ, ತೆಗೆದಿದ್ದೀನಿ. ಇವಾಗ ಆಲೂಗಡ್ಡೆ ಬೆಂದಿದೆ ಅಂತ ಚೆಕ್ ಮಾಡೋಣ. ನೋಡಿ, ಆಲೂಗಡ್ಡೆ ಏನು ಬೇಗನೆ ಬೇಯುತ್ತೆ. ನೋಡಿ, ಹೆಸರು ಕಾಳು ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಕೈ ಬಿಸಿ ಹುಷಾರು. ನೋಡಿ, ಇವಾಗ ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ತೆಗೆದು ಅದರಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನು ಎಣ್ಣೆ. ಪಾತ್ರೆ ಬಿಸಿ ಆಗಲಿ. ನೋಡಿ, ಇವಾಗ ಕರಿಬೇವು. ಇವಾಗ ರುಬ್ಬಿರೋದ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ. ನೋಡಿ, ರುಬ್ಬಿರೋ ಮಸಾಲೆ 1 ಕಪ್ ಆಗಿದೆ. ನೋಡಿ, 3/4 ಕಪ್ಪು ಹೆಸರು ಕಾಳಿಗೆ 1 ಕಪ್ಪು ರುಬ್ಬಿರೋ ಮಸಾಲೆ. ನೋಡಿ, ಇದು ಈ ಥರ ಫ್ರೈ ಮಾಡಬೇಕು. 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಹಸಿ ವಾಸನೆ ಎಲ್ಲ ನೋಡಿ ಇವಾಗ ಹೋಗಿದೆ. ಫ್ರೈ ಆಗಿದೆ. ಈಗ ಇದಕ್ಕೇನೆ ಹೆಸರು ಕಾಳು ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಸಾಂಬಾರು ಮಾತ್ರ ಸೂಪರಾಗಿದೆ ಟೇಸ್ಟು. ನೀವು ಒಂದು ಸತಿ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಹೆಸರು ಕಾಳಲ್ಲಿ ವಿವಿಧ ಥರ ಮಾಡ್ಬೋದು. ನಾನು ಇವಾಗ ಮಸಾಲೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಮುಂದೆ ಮತ್ತೆ ಈಜಿಯಾಗಿರೋ ರೆಸಿಪಿ ಇನ್ನೂ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನು. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಮಸಾಲೆ ಜೊತೆ ಕಾಳುಗಳು ಮತ್ತು ಆಲೂಗಡ್ಡೆ 2 ಸ್ವಲ್ಪ ಬೇಯಬೇಕು. ಬೆಂದರೆ ಸ್ವಲ್ಪ ರುಚಿ ಕೊಡುತ್ತೆ. ನೋಡಿ, ಆಲ್ರೆಡಿ ಬೆಂದಿದೆ. ಈಗ ನೋಡಿ, ತಿರುಗಿಸ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ಫ್ರೆಂಡ್.
ಅನ್ನಕ್ಕೆ, ದೋಸೆಗೆ, ರೊಟ್ಟಿಗೆ, ಪೂರಿಗೆ ಸಖತ್ತಾಗಿರುತ್ತೆ ಫ್ರೆಂಡ್. ನೋಡಿ ನಾನು ಬಟ್ಲಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೋಡಿ ಸರ್ವ್ ಮಾಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಲು ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾವು ಹಾಕಿರೋ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಸಖತ್ತಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಫ್ರೆಂಡ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.